ಹಾಯ್ ಎಲ್ಲರಿಗೂ. ಇವತ್ತು ಭಾನುವಾರ 14ನೇ ತಾರೀಕು. ಇವತ್ತು ನಮ್ಮೂರಲ್ಲಿ ಭಾರಿ ಮಳೆ ಉಂಟು. ಈಗ ಸ್ವಲ್ಪ ನಿಂತಿದೆ. ಈಗ ಟೈಮ್ ಕೂಡ ಎಷ್ಟಾಯಿತು, ಒಂದು 11:50 ಈಗ ನಾವು ಸ್ವಲ್ಪ ಹೊರಗಡೆ ಹೋಗುವ ಅಂತ ಹೊರಟಿದ್ದೇವೆ. ನಾನು ಮತ್ತು ವಿನೀತಾ. ಅವಳಿಗೆ ಸ್ವಲ್ಪ ಕೆಲಸ ಉಂಟಂತೆ, ಹಾಗೆ ಬರಲಿಕ್ಕೆ ಹೇಳಿದ್ದಾಳೆ. ನೋಡಬೇಕು ಇನ್ನು ಎಲ್ಲಿಗೆ ಹೋಗೋದು ಏನಂತ. ಈಗ ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗಿ ನಂತರ ಅಲ್ಲಿಂದ ಗಾಡಿಯಲ್ಲಿ ಹೋಗಬೇಕು. ಇನ್ನು ನಾನು ಅಲ್ಲಿ ಸಿಗ್ತೇನೆ. ಬಾಯ್. ಈಗ ನಾನು ನನ್ನ ಮನೆಯಿಂದ ಹೊರಟೆ. ಮತ್ತು ನಾನು ನಾರ್ಮಲಾಗಿ ಸಂಡೇ ಎಲ್ಲ ಮನೆಯಲ್ಲಿರೋದೇ ಇಲ್ಲ. ಸಂಡೇ ಹಾಫ್ ಡೇ ಕೆಲಸಕ್ಕೆ ಹೋಗ್ತೇನೆ. ಇಲ್ಲದಿದ್ದರೆ ನಾನು ಎಲ್ಲಿಯಾದರೂ ಹೋಗ್ತೇನೆ. ನನಗೆ ಫುಲ್ ಡೇ ಮನೇಲಿ ಇರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನನಗೆ ಅಲ್ಲಿ ಬೋರ್ ಆಗ್ತದೆ. ಮೂವಿ ಒಮ್ಮೊಮ್ಮೆ ನೋಡಿಕೊಂಡು ಕೂತ್ಕೊಳ್ತೇನೆ. ಇಲ್ಲದಿದ್ದರೆ ಜಾಸ್ತಿಯಾಗಿ ನಾನು ಫ್ರೆಂಡ್ನವರ ಜೊತೆ ಹೋಗ್ತಾ ಇರ್ತೇನೆ ಎಲ್ಲಿಗಾದರೂ. ಅಂದರೆ ಫುಲ್ಲು ಡೇ ಮನೆಯಲ್ಲಿರೋದಂದರೆ ಸ್ವಲ್ಪ ಕಷ್ಟ, ಅಂದರೆ ಬೋರ್ ಆಗ್ತದೆ. ಮೂವಿ ನೋಡ್ಬೋದು, ಅದು ಕೂಡ ಎಷ್ಟಂತ ನೋಡೋದು, ಫುಲ್ ಡೇ ಎಷ್ಟು ನೋಡಲಿಕ್ಕೆ ಆಗ್ತದೆ. ಹಾಗೆ ಮನೆಯಲ್ಲಿ ಬೈತಾರೆ ಮಳೆಗೆ ಎಲ್ಲಿಗೆ ಅಂತ, ಆದರೂ ಕೂಡ ಹೋಗುದೆ. ಯಾಕಂತ ಹೇಳಿದರೆ ನಮ್ಮೂರಲ್ಲಿ ಬಸ್ ಇರಲಿಲ್ಲ. ಒಂದು ಬಸ್ಸಲ್ಲಿ ನಾನು ಹತ್ತಿದ್ದೆ, ಮತ್ತು ಅದು ಜನ ಇಲ್ಲ, ನಾವಿದು ಸಂಡೆ ನಿಲ್ಲಿಸ್ತೇವೆ ಹೇಳಿದ್ರು. ಅದಂತರ ನಾನು ತುಂಬ ಒಂದು ಅರ್ಧ ಗಂಟೆ ವೇಟ್ ಮಾಡಿ ಮತ್ತೊಂದು ಬಸ್ ಬಂತು. ಆ ಬಸ್ಸಲ್ಲಿ ಕುತ್ಕೊಳ್ಳಿ ತನಕ ಬಂತು. ಮಧ್ಯಾಹ್ನ ಆಯ್ತು. ಈಗ ಅದೇ ಟೆಂಪಲಿಗೊಮ್ಮೆ ಹೋಗಿ ನೆಕ್ಸ್ಟ್ ನಾವು ಹೋಗುವ ಅಂತ. ನಾವೀಗ ಬಂದ ಟೈಮಿಗೆ ನಲ್ಲಿ ಪೂಜೆ ಕೂಡ ಆಗ್ಬೋದು. ನಮ್ಮದು ಟೈಮ್ ಕರೆಕ್ಟ್ ಆಗಿದೆ, ಸೀದಲ್ಲಿಗೆ ಹೋಗುವ. ಸೂಲೆಯವರೇ ಬಿಸಿಲುಂಟು ಇಲ್ಲಿ. ಬೆಳಿಗ್ಗೆ ಭಯಂಕರ ಮಳೆ ಇತ್ತು, ಈಗ ಭಾರಿ ಬಿಸಿಲು. ಈಗ ನಾವು ಟೆಂಪಲ್ ಒಳಗಡೆ ಹೋಗಿ ಬಂದ್ವಿ. ಅಲ್ಲಿ ಈಗ ಎಳೆನೀರು ಕೊಡ್ತಾರಲ್ವ, ಅದನ್ನು ತಗೊಂಡು ಹೋಗ್ಲಿಕ್ಕೆ ಮನೆಗೆ ನಾವು ಕೊಡ್ತೀವಿ. ಮನೆಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಬಾಟ್ಲಿ ಇಲ್ಲ, ಅದಕ್ಕೆ ಇಲ್ಲಿಗೆ ಫ್ಯಾನ್ಸಿಗೆ ಬಂದ್ವಿ ಬಾಟ್ಲಿ ತಗೊಳ್ಳುವ ಅಂತ. ನೋಡಿ ಟೆಂಪಲ್. ಎಳೆನೀರೆಲ್ಲ ನಾವು ತಗೊಂಡಾಯಿತು. ಇನ್ನು ನಾವು ಇಲ್ಲಿಂದ ಹೊರಡುವ. ಇನ್ನು ನಾವು ಊಟ ಮಾಡಬೇಕು ಫಸ್ಟ್, ನಂತರ ನೋಡಬೇಕು ಎಲ್ಲಿಗೆ ಹೋಗೋದಂತ. ನಾವು ಇಲ್ಲಿಗೆ 7 ಉಂಟಲ್ವ, ಅಲ್ಲಿಗೆ ಹೋಗ್ತಿದ್ದೀವಿ. ಯಾಕಂತ ಹೇಳಿದರೆ ಈ ಥರ ಫ್ರೆಂಡ್ ಒಬ್ಬರು ಅವತ್ತು ನಿನ್ನೆಲ್ಲ ಮೊನ್ನೆ ಬರ್ತದೆ ಇತ್ತಂತೆ, ಹಾಗಾಗಿ ಅವಳು ಸೆಲೆಬ್ರೇಟ್ ಮಾಡುವ ಅಂತ ಹೇಳಿದ್ರು. ಅವರನ್ನು ಬರಲಿಕ್ಕೆ ಹೇಳಿದ್ದಾಳೆ. ಈಗ ಅವರು ಬರೋದಕ್ಕಿಂತ ಮುಂಚೆ ನಾವು ಹೋಗಿ ಅದು ರೆಡಿ ಮಾಡುವ ಅಂತ ಹೋಗ್ತಿದ್ದೇವೆ. ವಿನೀತನ ಫ್ರೆಂಡಿಗೆ ವೆಯ್ಟ್ ಮಾಡಿ ಮಾಡಿ ನಮಗೆ ಸಾಕಾಯಿತು. ಅವರು ಇನ್ನೂ ಕೂಡ ಬರಲಿಲ್ಲ. ಅವರಿಲ್ಲೇ ನಿಯರ್, ಆದರೆ ಇವಳು ಲೇಟ್ ಕಾಲ್ ಮಾಡಿದಲ್ವ, ಹಾಗಾಗಿ ಅವರು ಇನ್ನು ಬರಬೇಕಷ್ಟೇ. ನಾವಿಲ್ಲಿ ಸುಮ್ಮನೆ ನಾನು ಮತ್ತೆ ಇವಳು ಫೋಟೋ ತೆಗೆದುಕೊಂಡು ಕೂತದ್ದು. ಹಸಿವು ಆಗ್ತುಂಟು. ಗಂಟೆ ಎಷ್ಟು ಆಯಿತು ಗೊತ್ತುಂಟ? 2:21 ಹಸಿವು ಆಗ್ತುಂಟು. ಎಲ್ಲಿದ್ದಾರೆ ಕೇಳಿದೆಯಾ? ಕೇಳ್ತೇನೆ. ಕೇಕ್ ನೋಡಿ. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನಮ್ಮ ವಿಡಿಯೋ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ಇದೆಲ್ಲ ಬಟ್ಟೆ ಎಲ್ಲ ಜಾರ್ತದೆ ಮಾರಾಯ, ಇದು ಸ್ವಲ್ಪ ಜೋಬ್ಲೆಸ್ ಆಗ್ತದೆ. ಅದೀಗ ಮಾರ್ನಿಂಗ್ ಫಿಟ್ಟಿಂಗ್ ಮಾಡಿ ಬಂದದ್ದು, ಆದರೂ ಕೂಡ ಫಿಟ್ಟಿಂಗ್ ನನಗೆ ಕರೆಕ್ಟ್ ಆಗಲಿಲ್ಲ, ಹಾಗಾಗಿ ಲೂಸ್ ಆಗ್ತಾ ಉಂಟು. ಹಲೋ. ಮತ್ತು ಈಗ ನಮ್ಮದೆಲ್ಲ ವೀಡಿಯೋ ಕಡಿಮೆ ಆಗಿದೆ. ನಮ್ಮದು ಈಗೆಂತ ನಾವು ವೀಡಿಯೋ ಮಾಡ್ತಿಲ್ಲ, ಕುಕ್ಕಿಂಗ್ ನೆಕ್ಸ್ಟ್ ಇನ್ನು ಮಾಡಬೇಕು. ಇನ್ನು ಅದೇ ವೀಡಿಯೋ ಎಲ್ಲ ಕಡಿಮೆ ಆಗಿದೆ. ನೆಕ್ಸ್ಟ್ ವೀಡಿಯೋ ಮಾಡುವ ಜಾಸ್ತಿ. ಈಗ ಟೈಮ್ ಇಲ್ಲ. ಅವನು ಗೇಮ್ಸ್ ಅದು ಇದು ಅಂತ ನನ್ನ ತಮ್ಮಲ್ಲಿಗೆ ಹೋಗ್ತಾನೆ, ನಾನು ಕೆಲಸ. ಹಾಗಾಗಿ ಈಗ ವಿಡಿಯೋ ಕರೆಕ್ಟ್ ಬರ್ತಿಲ್ಲ ನಮ್ಮ ಚಾನಲಲ್ಲಿ. ನೆಕ್ಸ್ಟ್ ನೋಡುವ. ನಂದುಂಟಲ್ಲ ಸ್ಮೂತಿಂಗ್ ಮಾಡಿ 2 ಮಂತ್ ಆದದಷ್ಟೇ, ಫುಲ್ ಹೇರ್ ಇಲ್ಲೆಲ್ಲ ಗ್ರೋತ್ ಆಗಿದೆ. ಮತ್ತು ನನ್ನದು ತುಂಬ ಹೇರ್ ಹೋಗ್ತದೆ. ಮೊದಲು ಸ್ಮೂತಿಂಗ್ ಮಾಡುವಾಗ ಸ್ವಲ್ಪ ಆದ್ರಿತ್ತು, ಈಗಂತೂ ತುಂಬ ಹೇರ್ ಹೋಗ್ತದೆ. ಮತ್ತು ಇದೆಲ್ಲ ಕರ್ಲೆಲ್ಲ ಹಾಕಿ ಶೇಪೇ ಹೋಗಿದೆ. ಈಗ ಇನ್ನೊಮ್ಮೆ ಮಾಡಿಸ್ಬೇಕು ಅಂತಿದ್ದೇನೆ, ನೋಡಬೇಕೇನಾಗ್ತದೆ ಅಂತ. ಹಾಗಾಗಿ ಅವರು ಬರುವತ್ತಿಗೆ ನಾವೊಂದು ಬ್ರೌನಿ ತಿನ್ನುವ ಅಂತ ಹೇಳಿದ್ದೇವೆ.
ಸೇಮ್ ಅರೆಂಟ್ ಇರಬೇಕು ದುಡ್ಡು ತಿಪ್ಪಿ ಅಂತ ಟೇಸ್ಟ್ ಪನ್ಯ ಸುಗುಂಡ ಸೂಪರ್. ಈ ಮಧ್ಯಾಹ್ನ ಇತ್ತೈತೆ 2 ಗಂಟೆಗೆ ಚಾಕ್ಲೇಟ್ ತಿನ್ನಲ್ಲ ನಮ್ಮನೆ ಗಂಟೆ ಟೈಮ್ ತಿನ್ಪುಣನೆ ಗಟ್ಟಿ ತಿನ್ನೆ ಬಕಾಸುರ್ಲಕ್ಕ ಅನ್ಕೊಚ್ಚು ఉంచండు 7th ఏమన్నాడు తినొందుಲ್ಲ ನಂದು ತಿಂದದ್ದೇ ಕಷ್ಟದಲ್ಲಿ ಅದರಲ್ಲಿ ಅವಳು ತಿನ್ಬೇಕಂತೆ ಒಂದು ಪೀಸ್ ತಿನ್ನು ಸಣ್ಣ ಇಚ್ಚಿ ಮಲ್ಲಿಜಿ ದಕ್ಕಗ ಆರ್ಡ್ರ್ ಮಾಡ್ತಾರೆ ಬೇಗ ಬುಡ್ಚು ಬಿಡು ದಕ್ಕ. ನಾವೀಗ ಇಲ್ಲಿಗೆ ಬಂದು 1 ಅವರ್ ಆಯಿತು. ಆಗದಿಂದ ಕಾಯ್ತಿದ್ದೇವೆ. ನಮ್ಮದು ಜೀವನಡಿ ಕಾಯಿದೆ ಆಯಿತು. ಈಗ ನಮ್ಮದೊಂದು ಸಣ್ಣ ಸೆಲೆಬ್ರೇಷನ್ ಆಯಿತು. ಇನ್ನು ನಾವು ಇಲ್ಲಿಂದ ಹೊರಡೋದು, ಸೀದಾ ಊಟಕ್ಕೆ ಹೋಗೋದು. ಟೈಮ್ ಆಯ್ತಲ್ವಾ, 3 ಗಂಟೆ ಆಗಿದೆ. ಇನ್ನು ನಾವು ಅಲ್ಲಿಗೆ ಹೋಗ್ತೇವೆ. ಮತ್ತೆ ಗೊತ್ತಾನೆ ಯಾಂದಾದ ನಿನ್ನೆ ಯಾನು ಈಗ ಬಸ್ ಮೀನಿ ಬೈದಾರು ఒక పాద పండి తిరడు తిరడు ನಮ್ಮ ಇತ್ತೆ ಜ್ಯೂಸ್ಗೆ ವೆಯ್ಟ್ ಮಂತೊಂದುಲ್ಲ. ಒಂಜಿ ಅರ್ಧ ಗಂಟೆ ದುಃಖ ಖಾಲಿ ಜ್ಯೂಸ್ಗೆ ವೆಯ್ಟ್ ಮಂತದಲ್ಲ. ಕೇಂದು ಪೋದು 1/2 ಗಂಟೆ ನಾನು ದಿಂಜಿನ ಓ ನಾನು ನೋಡಿಗ ತುಲ ಈ ನಮ್ನೆ ಸೀಟು ತಿಂತು ಜನ. ಹಲೋ, ಇಷ್ಟೀಗ ನಮ್ದು ಊಟ ಆಯಿತು. ಇನ್ನು ನಾವು ಇಲ್ಲಿಂದ ಹೊರಡುದು. ನಾವು ಕಡಲೆಕೆರೆಕ್ಕೆ ಹೋಗ್ಲಿಕ್ಕೆ ಅಂತ ಬಂದದ್ದು. ನಮ್ದು ಇಲ್ಲಿ ಲೇಟ್ ಆಯಿತು. ಹಾಂ, ಪಾರ್ಸಲ್. ಇನ್ನು ನಾವು ಅಲ್ಲಿಗೆ ಜಸ್ಟ್ ಒಮ್ಮೆ ಹೋಗ್ಬೇಕಷ್ಟೇ. 4:40 ಆಯಿತು. ಹಾಗಾಗಿ ಜಸ್ಟ್ ಒಮ್ಮೆ ಹೋಗಿ ಫೋಟೋ ತಗೊಂಡು ಹೋಗುದಿನ್ನು. ಇದೇ ಲೈಟ್ ತುಲಗೆ ಲೈಟ್ ಸ್ವಲ್ಪ ಇದಲ್ಲ. ಇವತ್ತು ನಮಗೆ ಪಾರ್ಟಿ ಕೊಟ್ಟದ್ದು ಇವರ ಆಯ್ತಾ, ಅವ್ರದ್ದು ಬರ್ತದೆ ಇತ್ತು. ಹಾಗೆ ಅವರು ಪಾರ್ಟಿ ಕೊಟ್ಟದ್ದು. ಇದು ಎಲ್ಲಿ ಅಂತ ಹೇಳಿದರೆ ಒಳ್ಳೆಯ ಒಂದು ಕಾಲೇಜ್ ರೋಡ, ಆಳ್ವಾಸ್ ರೋಡಲ್ಲಿ, ಆಳ್ವಾಸ್ ಕಾಲೇಜ್ ರೋಡಲ್ಲಿ ಹೋಟೆಲ್ ನೋಡಿ. ಹೋಟೆಲ್ ಹೆಸರು ಎನ್ನ ಹೆಲ್ಮೆಟ್ ಇಚ್ಚಿ ನಾವೊಂದು ಮರೆ ಹೊಸದು. ಈಗ ನಾವು ಕಡಲಕೆರೆ ಹತ್ರ ಹೋಗ್ತಿದ್ದೇವೆ. ಅವ್ರಿಗೆ ಹೋಗ್ಬಾರ್ದು ಸ್ಕೂಟರಲ್ಲಿ, ಅದು ನಮಗೀಗ ಚೆನ್ನಾಗಿಲ್ಲ, ನಮಗೆ ಟೈಮ್ ಆಯ್ತಲ್ವ. ಹಾಗಾಗಿ 3 ಜನ ಹೋಗ್ತಿದ್ದೇವೆ. ಇವರ ತಮ್ಮ ಇದ್ರು, ಅವರು ಮತ್ತೆ ಹೋದ್ರು. ಹಾಗಾಗಿ ಮತ್ತೆ ನಾವು ಅಲ್ಲೇ ಸಿಗ್ತೇವೆ. ಈಗ ನಾವಿಲ್ಲಿಗೆ ಬಂದ್ವಿ. ಬೋಟಿಂಗ್ ಸ್ಟಾರ್ಟ್ ಆತಜಿಗೆನಾ ಆರ್ಪನ್ನ ಬೋಟಿಂಗ್ ಸ್ಟಾರ್ಟ್ ಆತಜಿನದ ನೀರುಂಟು ನನಗ ಬರ್ತಾ
ಮಾತ್ರ ವಿದರ್ ಬಾರ್ಶುಕುಂಡತ ಫುಲ್ ಏರ್ ಪೂರ ಬತ್ತ ಬತ್ತ ಪೋಯೇರು ಪೂರ ಪೋಪನ ಪೊರ್ತುಗೆ ಎಂಕ್ಲು ಬತ್ತ. ಈಗ ಇಲ್ಲೆಲ್ಲ ನಮ್ಮದು ಫೋಟೋ ಎಲ್ಲ ತೆಗ್ದಾಯಿತು. ಇನ್ನು ಆಚೆ ಸೈಡ್ ಹೋಗ್ತೇವೆ, ಅಪೋಸಿಟ್ ಸೈಡ್. ಟೈಮ್ ಇಲ್ಲ, ಜಸ್ಟ್ ನೋಡಿಕೊಂಡು ಹೋಗೋದಷ್ಟೇ. ಮತ್ತೆ ಮಳೆ ಬಂದರೆ ಭಾರಿ ಕಷ್ಟ. ನಮ್ಮ ಹತ್ರ ರೈನ್ ಕೋಟ್ ಎಲ್ಲ ಎಂತ ಇಲ್ಲ. ಹಾಂ, ಫೇಸ್ಗೆ ನೋಡಿ. ಸೆಲ್ಫಿಗೆ ಪೋಗ ಬಲಿ ಪೆಟ್ಟು ತಿನ್ಪಾನ ಇಲ್ಲಿ ಕಾ ಹೋಗಿದೆ, ಡಲಕೆರೆ ಮಾತ್ರ ಇದೆ. ಡಲಕೆರೆಯಲ್ಲಿ ಇವರಿಗೆ ಕೂತಿದ್ದಾರೆ ನೋಡಿ. ನಾನು ಬರ್ತೇನೆ ನೋಡಿ. ಡಲಕೆರೆ ಕಾ ಇಲ್ಲ, ಡಲಕೆರೆ ಮಾತ್ರ ಇಲ್ಲಿರೋದು. ಹಬ್ಬ ಒಂದು ಜೋಕುಲ್ನ ಮಲ್ಲ ಜೋಕುಲ್ ಗೊಬ್ಬುನ ಒಯ್ನ್ ಪಾಠ ಪಡ್ಸಿ ತೂಲೆ ಎಲ್ಲಿಯ ಜೋಕುಲ್ ಏತ್ ವರ್ಷದ ತಿರ್ತದಾಗಲಿಯಾ ಎಂಗ್ಲಿಗೆ 2 ವರ್ಷ 10 ವರ್ಷ ಆದ 2 ವರ್ಷ ರಿಟರ್ನ್ ಬರ್ತೀನಿ. ಪಲ್ಲೆ ಮೇರೆ ದಾದ ಗೊತ್ತುಂಡೆ ವಾರಡು ಒಂಜಿ ವಾರ ಕರೆಕ್ಟ್ 15 ರೂಪಾಯಿ ಕೊಡ್ದು ಮೂಲು ಬತ್ತೇರಡು 1 ಕ್ವಿಂಟಲ್ ಇರುತ್ತ. ಕ್ವಿಂಟಲ್ ದಾಲರ ಬಲ ಹಂಚಿ ನಂದೇನು ಆನ್ಸರ್ ಇಲ್ಲ ಇದಕ್ಕೆ. ನೋ ಕಮೆಂಟ್ಸ್. ಏತ್ ಕೆಜಿ ಕಮ್ಮಿ ಆಯ ವಿನೀತಾ? ಏತ್ ಕೆಜಿ ಕಮ್ಮಿ ಆಯ? ಇಯೇ ಯಾನ್ ಎಂಕದ ಊಟು ಮಿನಿಮಮ್ 5 kg ಕಮ್ಮಿ ಆಯ್ತು ಒಂದೇ ದಿನಟ್ಟು. ತಿಂದಿನ 5 kg ಇತ್ತೆ 5 kg ಮೂರು ಕಮ್ಮಿ ಆಯ್ತು. ತಿನ್ನ ಪೂರ ಬೋಂಡ ಅದ ನಾನೊಂದು ಇದರ್ಗಯ್ಯ ಪುಡ್ತಾ ಹೋಯಾ ಮುಲ್ದಾಲಜಿ ಒಂಚೂರು ಕಡ್ಲೆಕೆರೆ ಪಾರ್ಕ್ನ ಒಂಚೂರು ನನ್ನಲ್ಲಿ ಒಂಚೂರು ಇಂಪ್ರೂವ್ ಮಾಡ್ಬೋದು. 15 ರೂಪಾಯಿ ದೆಪ್ಪಿರು ದಾಲೆಜ್ಜಿ ಒಂದು ಚಿನ್ನದ ದಾಲೆಜ್ಜಿ ಚಿನ್ನದ ಬೊಕ್ಕ ಮುರಾನಿ ಮುಟ್ಟ ಅವು ನೀರ್ದ ಒಂದು ಕ್ರಿಕೆಟ್ ಗೊಬ್ಬನ ಗ್ರೌಂಡ್ ಲಕ್ಕ ಇತ್ತುಂಡು. ಇನ್ನೀ ಚೂರು ನೀರು ದಿಜ್ಜಿದ್ದೇನು ಹೊಸ ಮಾತ್ರ. ನಾನಲ್ಲ ಬರ್ಕ. ಇನ್ನು ನಾವು ಇಲ್ಲಿಂದ ಸೀದಾ ಒಂಟೆಯಲ್ಲಿ ಬಿದ್ದಿದೆ, ಅದರದ್ದು ತಲೆ ಎಲ್ಲ ಕಾಣಿಸ್ತಿದೆಯಾ, ಅಲ್ಲಿ ಬಿದ್ದಿದೆ. ಈಗ ನಾವು ಇಲ್ಲಿಂದ ಸೀದಾ ಮೂಡುಬಿದ್ರೆಗೆ ಹೋಗಿ ಅಲ್ಲೊಂದು ಡ್ರೆಸ್ ಶಾಪಿಗೆ ಹೋಗುವ ಅಂತ ಇದ್ದೇವೆ. ಲೇಟ್ ಆದರೆ ಹೋಗೋದಿಲ್ಲ, ಅಲ್ಲಿ ಕ್ಲೋಸ್ ಆದರೆ ಹೋಗೋದಿಲ್ಲ, ಸೀದಾ ಮನೆಗೆ ಹೋಗಬೇಕು. ಡೈಲಾಗ್ ಅಲ್ಲದ ಹಾಲು ತೂಪನತ್ತದ ಎಂಕ ಬಿರ ಶೇರ್ ಮಾಡ್ಬಿಡ ಗೊತ್ತಾ ಅಣ್ಣ. ಈಗ ನಾವು ಕಡಲಕೆರೆಯಿಂದ ಈಗ ನಾವಿಲ್ಲಿಗೆ ಟ್ರೆಂಡ್ಸ್ ಉಂಟಲ್ವ ಮೂಡುಬಿದ್ರೆಯಲ್ಲಿ, ಅಲ್ಲಿಗೆ ಬಂದಿದ್ದೇವೆ. ಜಸ್ಟ್ ಒಮ್ಮೆ ಡ್ರೆಸ್ ನೋಡಿಕೊಂಡು ಹೋಗುವ ಅಂತ. ಈಗ 6:10 ಆಯ್ತು. ಈಗ ನಮ್ದಾಯ್ತು. ಪುಜಿಪಲ್ಲ ಎಂಚ್ಕೊಲ್ಲ ಇಷ್ಟು ತಗೊಳ್ಳಿಕ್ಕೆ 1 ಗಂಟೆ ಆಯಿತು. ಅದು 3 ಜನದ್ದು ಸೇರಿ ಅಷ್ಟು. ಇನ್ನು ಹೊರಡುವ, ಲೇಟ್ ಆಯಿತು ನಮಗೆ, ಭಯಂಕರ ಲೇಟ್ ಆಗಿದೆ. ಉಜ್ಜ ಉಂಟು 4 ಸ್ಟೆಪ್ ಇಜ್ಜ 4 ಸ್ಟೆಪ್ ಇತ್ತು ನೋಡು. ಮರ್ತದಿರಲಿ ಗೊತ್ತಾವಲ್ಲ. ಈಗ ನಾವು
ಇಬ್ರು ಅವರ ಮನೆ ಇಲ್ಲೇ. ಈಗ ನಮ್ಮ ಊರಿಗೆ ಹೊರಟಿದ್ದೇವೆ, 6:30 ಆಗಿದೆ. ಆದಷ್ಟು ಬೇಗ ಹೋಗ್ಬೇಕು, ಮತ್ತೆ ಬೈತಾರೆ ಅದಕ್ಕೆ. ವಿನೀತ ಹೋಯಲು ಮಾರೆ, ನಾನು ಬರುತ್ತೆ. ಓ ಬೈ ಬೈ. ಹಾಂ, ಈಗ 7:30 ಆಯಿತು. ನಾನು ಈಗ ಜಸ್ಟ್ ನನ್ನ ಮನೆಗೆ ರೀಚ್ ಆದೆ. ಮತ್ತು ಅಲ್ಲಿ ವಿನೀತ ಬಿಟ್ಟು ಹೋದ್ಲಲ್ವ ನನ್ನನ್ನು. ನಂತರ ನಮ್ಮ ಊರಿಗೆ ಬಸ್ ಇಲ್ಲ ಅಂತ ಹೇಳಿದರು, ಅಂದರೆ ಸಂಡೇ ಬಸ್ ಇರೋದಿಲ್ಲ. ಆನಂತರ ನಾನು ಅಲ್ಲಿಂದ ನಮ್ಮ ಊರಿಗೆ ಆಟೋ ಮಾಡಿಕೊಂಡು ಬಂದದ್ದು. ಆಟೋ ಮಾಡಿಕೊಂಡು ಬಂದು ಈಗ ನಾನು ಇಲ್ಲಿಗೆ ರೀಚ್ ಆದೆ, ನನ್ನ ಮನೆಗೆ. ಇಷ್ಟು ಹೊತ್ತಾಯಿತು ರೀಚ್ ಆಗುವಾಗ, 7:30 ಆಯಿತು, ತುಂಬ ಲೇಟ್ ಆಯಿತು. ಮತ್ತು ನಾನು ನಡುವೆ ವೀಡಿಯೋ ಮಾಡಲಿಲ್ಲ, ಯಾಕಂತ ಹೇಳಿದರೆ ಕತ್ತಲೆ ಆಗಿತ್ತಲ್ವ. ಹಾಗಾಗಿ ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ, ಮನೆಗೆ ಬಂದು ವೀಡಿಯೋ ಮಾಡುವ ಅಂತ. ಮತ್ತು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾನಿನ್ನು ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ. ಬಾಯ್.